ರಾಜನಗರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಮುಖಂಡರಲ್ಲಿ ಜಿ ಪದ್ಮಾವತಿ ಮೇಡಮ್ ಕೂಡ ಒಬ್ರು ಮಾಜಿ ಮೇಯರ್ ನಮ್ಮ ಜೊತೆ ಇದ್ದಾರೆ. ಬೆಂಗಳೂರು ಕೇಂದ್ರ ಏನು ಲೋಕಸಭಾ ಕ್ಷೇತ್ರದ ಸ್ಥಿತಿಗತಿ ಹೇಗಿದೆ ಮಾತನಾಡ್ತೀನಿ. ಮೇಡಮ್, ಮೊದಲಿಗೆ ಏನು PC ಮೋಹನ್ ಅವರು 3 ಬಾರಿ ವಿಜಯ ಹ್ಯಾಟ್ರಿಕ್ ಅನ್ನು ಬಾರಿಸಿರುವಂತದ್ದು. ಕಾಂಗ್ರೆಸ್ ಈ ಬಾರಿ ಗೆಲ್ಲೋದಕ್ಕೆ ಹೇಗೆ ಪೂರಕ ವಾತಾವರಣ ಇದೆ ಅಂತ ಸರ್? ಈ ಬಾರಿ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಸರ್, ನಮ್ಮಲ್ಲಿ ಒಟ್ಟಾರೆ ಹೇಳ್ಬೇಕಂದ್ರೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ 8 ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥ ಒಂದು ಸೆಂಟ್ರಲ್, ಮತ್ತೆ ಇದು ಹಾರ್ಟ್ ಆಫ್ ದ ಸಿಟಿನಲ್ಲಿ ಇರ್ತಕ್ಕಂಥದ್ದು, ಮತ್ತೆ ಎಲ್ಲಾ ಭಾಷಿಕರು ಎಲ್ಲ ವರ್ಗದ ಜನರು ವಾಸ ಮಾಡುವಂತ ಕ್ಷೇತ್ರ ಈ ಸೆಂಟ್ರಲ್ ಅಲ್ಲಿ. ಸೊ ಈ ಸೆಂಟ್ರಲ್ ಅಲ್ಲಿ ಕಳೆದ 3 ಬಾರಿ PC ಮೋಹನ್ ಅವರು ಗೆದ್ದು ಮೋದಿ ಹೆಸರು ಮೋದಿ ಓಟ್ ಹಾಕಿ ಅಂತ ಹೇಳಿ 3 ಬಾರಿ ಕೂಡ ಅವರು ಸತತವಾಗಿ ಗೆದ್ದು ಯಾವುದೇ ಒಂದು ಸಣ್ಣ ಗುರುತರವಾದ ಒಂದು ಕೆಲಸವನ್ನು ಕೂಡ ಅವರು ಮಾಡಿಲ್ಲ. ಜನಸಾಮಾನ್ಯರಿಗೆ ಎಂದು ಕೂಡ ಸ್ಪಂದಿಸಿಲ್ಲ. ಮತ್ತೆ ಯಾವುದೇ ಸಮಸ್ಯೆಗಳಿಗೂ ಕೂಡ ಅವರು ಒಂದು ಕಚೇರಿಯನ್ನು ಮಾಡಲಿಲ್ಲ. ಇಷ್ಟು ದೊಡ್ಡ ರಾಜಾಜಿನ ವಿಧಾನಸಭಾ ಕ್ಷೇತ್ರದಲ್ಲಿ 2,14,000 ಜನ ವಾಸ ಮಾಡುತ್ತೆ ಒಂದು ಕ್ಷೇತ್ರದಲ್ಲಿ, ಅವ್ರದ್ದೊಂದು ಕಚೇರಿ ಕೂಡ ಇಲ್ಲ. ಜನಸಾಮಾನ್ಯರು ಅವ್ರನ್ನ ಭೇಟಿ ಮಾಡೋಕೆ ಆಗದೇ ಇಲ್ಲ. 5 ವರ್ಷಕ್ಕೊಮ್ಮೆ ಬರ್ತಾರೆ, ಮೋದಿ ಓಟ್ ಹಾಕಿ ಅಂತಾರೆ, ಮೋದಿ ಓಟ್ ಹಾಕಿ ಅಂತಾರೆ. 5 ವರ್ಷಕ್ಕೊಮ್ಮೆ ಬರೋದು. ಮತ್ತೆ ಕರೋನಾ ಅಂತ ಕಷ್ಟ ಕಾಲದಲ್ಲೂ ಕೂಡ ಆತ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ನೀವು ನೋಡಿರ್ಬೋದು, ಈತ 15 ವರ್ಷ MP ಆಗಿ ನಮ್ಮ ರಾಜಾಜಿನಗರದಲ್ಲಿ ಈ ಕೇಂದ್ರ ಕ್ಷೇತ್ರಕ್ಕೆ ಇವರು ಕರೋನಾ ಅಂತ ಕಷ್ಟ ಕಾಲದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಆದ್ರೆ ನೋಡಿ, DK ಸುರೇಶ್ ಅವರು ಗ್ರಾಮಾಂತರದಲ್ಲಿ ಆ ಕರೋನಾ ಅಂತ ಕಷ್ಟ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಅವರೇ ಕೂಡ ಮಣ್ಣು ಮಾಡಿರ್ತಕ್ಕಂಥದ್ದು ನೋಡ್ಬೋದು ನೀವು. ಅವ್ರಿಗೆಲ್ಲ ವೆಂಟಿಲೇಟರ್ಗಳು ಕೊಡ್ಸಿರ್ತಕ್ಕಂಥದ್ದು, ಮತ್ತೆ ಇಂಜೆಕ್ಷನ್ ಫೆಸಿಲಿಟೀಸು, ಊಟದ ಫೆಸಿಲಿಟೀಸು, ರೈತರ ಹತ್ರ ತರಕಾರಿ ತಗೊಂಡೋಗಿ ಉಚಿತವಾಗಿ ಜನಸಾಮಾನ್ಯರಿಗೆ ಕೊಟ್ಟಿರ್ತಕ್ಕಂಥದ್ದು, ಎಷ್ಟು ಸರ್ವಿಸ್ ಮಾಡಿದ್ದಾರೆ MP ಅವರು DK ಸುರೇಶ್ ಅವರು. ಬೇರೆ ಇವ್ರು PC ಮೋಹನ್ ಎಲ್ಲೋಗಿದ್ರು ಅಂತ ಕಷ್ಟ ಕಾಲದಲ್ಲೂ ಕೂಡ ಯಾವತ್ತೂ ಜನಗಳ ಮಧ್ಯೆ ಇಲ್ಲ. ಇದು ಜನಸಾಮಾನ್ಯರಿಗೆ ಎಲ್ಲರಲ್ಲೂ ಕೂಡ ಈ ಒಂದು ಅಭಿಪ್ರಾಯ ಬಂದಿದೆ. ಯಾವತ್ತೂ ಕೂಡ 15 ವರ್ಷ ಯಾವತ್ತೂ ಕೂಡ ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂಥ ವ್ಯಕ್ತಿ ಪ್ರತಿ 5 ವರ್ಷಕ್ಕೊಮ್ಮೆ ಬಂದು ಮೋದಿ ಓಟ್ ಹಾಕಿ ಅನ್ನೋ ವ್ಯಕ್ತಿನ ತಿರಸ್ಕಾರ ಮಾಡೋಣ. ಒಬ್ಬ ವಿದ್ಯಾವಂತ, ಒಬ್ಬ ಯುವಕ, ಒಬ್ಬ ಸಂಘಟನಾ ಚತುರ, ಮತ್ತೆ ಅನೇಕ ಬಡ ಮಕ್ಕಳಿಗೆ ಉಚಿತವಾಗಿ ಶಾಲೆಗಳನ್ನ ಕಟ್ಟಿಕೊಟ್ಟಂತ ಒಬ್ಬ ಮಹಾದಾನಿ, ವಿದ್ಯಾದಾನಿ ಈತ. ಮತ್ತೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಚೇರ್ಮನ್ ಆಗಿ ಅನೇಕ ಬಡ ಮಕ್ಕಳಿಗೆ ಉಚಿತವಾಗಿ ಶಾಲೆಗಳು ಕಟ್ಟಿಸ್ಕೊಟ್ಟಿರ್ತಕ್ಕಂಥ ಒಬ್ಬ ವಿದ್ಯಾದಾನಿಯಾಗಿದ್ದಾರೆ ಇವರು. ಮತ್ತೆ ಪಕ್ಷದಲ್ಲೂ ಕೂಡ ಸಂಘಟನೆ ಚತುರನಾಗಿ ಒಳ್ಳೆ ಯುವಕನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇಂಥ ವಿದ್ಯಾವಂತ ಜನಸಾಮಾನ್ಯರಲ್ಲಿ ಬೆರೆತು ಹೋಗುವಂತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇವರು ಇರ್ತಕ್ಕಂಥದ್ದು. ಇವರ ಜೊತೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ವಿಧಾನಸಭಾ ಚುನಾವಣೆ 5 ಏನು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು, 10 ತಿಂಗಳಿಂದಲೂ ಕೂಡ 5 ಗ್ಯಾರಂಟಿ ಜನಸಾಮಾನ್ಯರನ್ನ ಮುಟ್ಟುತ್ತಾ ಇದೆ. ಅದು ಒಂದು ಕಡೆ ನಮ್ಗೆ ಅಲೆ ಆದ್ರೆ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ 25 ಭರವಸೆಗಳನ್ನ ಕೊಟ್ಟಿದೆ, 6 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಈ ಎರಡೂ ಕೂಡ ನಮ್ಗೊಂದು ದೊಡ್ಡ ಶಕ್ತಿಯಾಗಿ ಇದೆ. ಅಭ್ಯರ್ಥಿ ವಿದ್ಯಾವಂತ ಆಗಿರ್ತಕ್ಕಂಥದ್ದು, ಮತ್ತೆ 2 ಗ್ಯಾರಂಟಿಗಳು ನಮ್ಗೊಂದು ಶಕ್ತಿ ಕೊಟ್ಟಿರ್ತಕ್ಕಂಥದ್ದು. ಆ 25 ಭರವಸೆಗಳು ಏನಿದೆ, ಅಂಗನವಾಡಿ ಟೀಚರ್ಗಳಿಗೆ ಪೇಮೆಂಟ್ ಡಬಲ್ ಇರ್ಬೋದು, ಆಶಾ ಕಾರ್ಯಕರ್ತರಿಗೆ ಪೇಮೆಂಟ್ ಡಬಲ್ ಇರ್ಬೋದು, ಈ ತರ ಯೋಜನೆಗಳನ್ನ ಇವತ್ತು ಕೇಂದ್ರ ಸರ್ಕಾರದಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರ ಸಾರಥ್ಯದಲ್ಲಿ 5 ಗ್ಯಾರಂಟಿಗಳು ಕೂಡ ಪ್ರತಿ ಮನೆಗೂ ಕೂಡ ತಲುಪ್ತಾ ಇರ್ತಕ್ಕಂಥದ್ದು. ಈ 2 ಶಕ್ತಿ ನಮ್ಮ ಕ್ಯಾಂಡಿಡೇಟ್ ನ ಖಂಡಿತ ಗೆಲ್ಸುವಂತ ಒಂದು ಶಕ್ತಿ ಬರುತ್ತೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಮೇಡಮ್, ಇನ್ನು ಕಳೆದ ಬಾರಿ ರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಕಡಿಮೆ ಅಂತರದಲ್ಲಿ ಏನು ಪರಾಭವವನ್ನು ಒಪ್ಕೊಳ್ಬೇಕಾಗಿತ್ತು. ಈ ಬಾರಿ ಜನಗಳು ಮತದಾರರ ಮನೆ ಬಾಗಿಲಿಗೆ ಹೋದಾಗ ಮನ್ಸೂರ್ ಅಲಿ ಖಾನ್ ಅವರ ಬಗ್ಗೆ ಹೇಗೆ ಪ್ರತಿಕ್ರಿಯೆ ಹೇಗಿದೆ ಸರ್? ಈಗ ನಾನು ಈ ರಸ್ತೆನಲ್ಲಿ ಮಾಡ್ತಾ ಇದ್ದೀನಿ, ಪಕ್ಕದ ರಸ್ತೆಗೆ ಹೋಗಿದ್ವಿ, ವಿದ್ಯಾವಂತರು ಹೇಳ್ತಾ ಇದ್ದಾರೆ, ಏನಮ್ಮ 5 ಸಾರಿ ಸುರೇಶ್ ಕುಮಾರ್ ಗೆದ್ರು, ಎಲ್ಲಿದ್ದಾನ ಆತ, ಎಲ್ಲಿಗೂ ಕಾಣಿಸಲ್ಲ, ಎಷ್ಟು ನೀರಿನ ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯಗಳು ನಮ್ಗೆ ಸಿಗ್ತಾ ಇಲ್ಲ. ಒಂದು ಶಾಸಕನಾಗಿ 5 ವರ್ಷ ಗೆದ್ದು ಆತನೂ ನಾಪತ್ತೆ, 3 ಬಾರಿ ಲೋಕಸಭಾ ಸದಸ್ಯನ ಗೆದ್ದಿರ್ತಕ್ಕಂಥ ವ್ಯಕ್ತಿನೂ ನಾಪತ್ತೆ. ಈ ಬಾರಿ ನಾವು ಕೆಲಸ ಮಾಡೋಂಥ ಒಬ್ಬ ವ್ಯಕ್ತಿ, ನಮ್ಗೆ ಕೈಗೆ ಸಿಗುವಂತ ವ್ಯಕ್ತಿ ಬೇಕು. ಕರೋನಾ ಅಂತ ಸಂಕಷ್ಟ ಕಾಲದಲ್ಲಿ ಒಂದು ಇಂಜೆಕ್ಷನ್ ನಾವು ಎಷ್ಟು ಪರದಾಡಿದೀವಿ, ಏನೂ ಕೂಡ ನಮ್ಗೆ ಸೌಲಭ್ಯ ಇಲ್ಲ. ಇವರಿಬ್ಬರಿಂದನೂ ಕೂಡ ಈ ಬಾರಿ ಮೋದಿಗೆ ಕೊಟ್ಟಾಯ್ತು 3 ಸಾರಿ, ಈ ಬಾರಿ ನಾವು ಮೋದಿ ಅಂತ ನಾವು ನೋಡೋದಿಲ್ಲ. ಜನಸಾಮಾನ್ಯರಲ್ಲಿ ಬೆರೆತು ಹೋಗುವಂತ ಒಬ್ಬ ಉತ್ತಮ ಕಾರ್ಯಕರ್ತನಾಗಿ ನಾವು ನೋಡುವಂತ ಜನಸೇವಕನಿಗೆ ನಾವು ಓಟನ್ನು ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ವಿದ್ಯಾವಂತರು ಇರ್ತಕ್ಕಂಥ ಈ ಒಂದು ಇಂಟೆಲೆಕ್ಚುಯಲ್ಸ್ ಇರ್ತಕ್ಕಂಥ 3rd ಬ್ಲಾಕ್ ಅಲ್ಲಿ ಸುಮಾರು ಜನ ಅದೇ ಮಾತನ್ನ ಹೇಳ್ತಾ ಇದ್ರು. ಇವಾಗ ನಾನು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ಕೊಂಡು ಬಂದು ಕೇಳ್ಕೊಂಡೆ ಬಂದಿದ್ದೀನಿ ಸರ್. ಕಳೆದಾಗಿ ಮೇಡಮ್ ಮನ್ಸೂರ್ ಅಲಿ ಖಾನ್ ಅವರು ಗೆಲ್ತಾರ ಮೇಡಮ್? ಗೆದ್ರೆ ಎಷ್ಟು ಅಂತರದಲ್ಲಿ ಗೆಲ್ಬಹುದು ಮೇಡಮ್? ಸರ್, ಅಂತರ ಅನ್ನೋದಕ್ಕಿಂತ ನಮ್ಗೆ ಗೆಲುವು ಮುಖ್ಯ ಸರ್. ಅಂತರ ಅನ್ನೋದು ಯಾವತ್ತು ಅದೆಲ್ಲ ಬಿಲ್ಡಪ್ ಕೊಡೋದು, ಇಷ್ಟಂತರ ಅಷ್ಟಂತರ ಅಂತಲ್ಲ. ಗೆಲ್ಬೇಕು, ಗೆದ್ದು ಜನಗಳ ಸೇವಕನಾಗಿ, ಜನನಾಯಕನಾಗಿ ಜನಗಳ ಮಧ್ಯೆ ಇರಬೇಕು ಅಂತ ಭಾವನೆ ಅವರಲ್ಲಿದೆ. ಅಂತ ಒಂದು ನೇಚರ್ ಕೂಡ ಆತನಿಗೆ ಇರ್ತಕ್ಕಂಥ ಒಬ್ಬ ಸಾಧ್ವಿ, ಒಳ್ಳೆ ನಿಷ್ಠಾವಂತ, ಒಬ್ಬ ಸಜ್ಜನ ಸರ್. ಯಾರೇ ಹೋದ್ರು ಕೂಡ ಕೂತ್ಕೊಂಡು ಅವ್ರ ಸಮಸ್ಯೆಗಳನ್ನ ಕೇಳುವಂತ ಒಂದು ಸಾಮರ್ಥ್ಯ, ತಾಳ್ಮೆ ಇರ್ತಕ್ಕಂಥ ವ್ಯಕ್ತಿ.
ಅವ್ರು ಗೆಲ್ತಾರೆ ಅಂತ ನಾನು ಹೇಳಕ್ ಬಯಸ್ತೇನೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.